ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡಕೋರಿ ಪ್ರೇಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆತ್ಮೀಯ ವೀಕ್ಷಕರೇ, ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಬಂದು ಮಾವಿನಕಾಯಿ ಪುಳಿಯೋಗರೆ. ಸಾಮಾನ್ಯವಾಗಿ ಎಲ್ಲರೂ ರೆಗ್ಯುಲರ್ ಆಗಿ ಪುಳಿಯೋಗರೆನ ಮಾಡ್ತೀವಿ, ತಿಂತಿರ್ತೀವಿ. ಅದರಲ್ಲೂ ಈ ಮಾವಿನಕಾಯಿ ಸೀಸನ್ನಲ್ಲಿ ಈ ಮಾವಿನಕಾಯಿನ ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಒಮ್ಮೆ ಪುಳಿಯೋಗರೆ ಮಾಡಿರಿ, ಖಂಡಿತ ತುಂಬ ಇಷ್ಟಪಡ್ತೀರಾ. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ. ಹಾಗಾಗಿ ಬನ್ನಿ, ಈ ಮಾವಿನಕಾಯಿ ಪುಳಿಯೋಗರೆನ ಯಾವ ರೀತಿ ಮಾಡೋದು, ಇದಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ. ಬನ್ನಿ, ಈ ಮಾವಿನಕಾಯಿ ಪುಳಿಯೋಗರೆ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಈ ಮಾವಿನಕಾಯಿ ಪುಳಿಯೋಗರೆ ಮಾಡಬೇಕಾದ್ರೆ ಮೊದಲಿಗೆ ನಾನು ಫ್ರೆಶ್ ಆಗಿ ಪುಳಿಯೋಗರೆ ಪೌಡರ್ನ ಮಾಡಿಕೊಂಡು ಆಮೇಲಿಂದ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಈ ಪುಳಿಯೋಗರೆ ಪೌಡರ್ ಮಾಡೋದಕ್ಕೆ ಯಾವ ಯಾವ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ತಾ ಇದ್ದೀನಿ, ಯಾವ ಪ್ರಮಾಣದಲ್ಲಿ ಉಪಯೋಗಿಸ್ತಾ ಇದ್ದೀನಿ ಅಂತ ನೋಡೋಣ. ಮೊದಲಿಗೆ 2 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ, 4 ಸ್ಪೂನಷ್ಟು ಧನಿಯಾ, ಜೊತೆಗೆ ಅರ್ಧ ಸ್ಪೂನಷ್ಟು ಮೆಂತ್ಯ, ಅರ್ಧ ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನಷ್ಟು ಕಾಳು ಮೆಣಸು, ಜೊತೆಗೆ 1 ಸ್ಪೂನಷ್ಟು ಬಿಳಿ ಎಳ್ಳು. ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ತಾ ಇದ್ದೀನಿ. ಜೊತೆಗೆ 5ರಿಂದ 6 ಗುಂಟೂರು ಮೆಣಸಿನ್ಕಾಯಿ, ಒಂದು 12ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಒಣ ಕೊಬ್ಬರಿ, ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಬೆಲ್ಲ. ಜೊತೆಗೆ ಇದಕ್ಕೆ ಒಳ್ಳೆಯದೊಂದು ಮಾವಿನಕಾಯಿ. ಆ ಮಾವಿನಕಾಯಿನ ನೀವು ಸ್ವಲ್ಪ ಮೀಡಿಯಮ್ ಹುಳಿ ಇರೋಂಥ ಮಾವಿನಕಾಯಿನ ತೊಗೊಂಡು ಮಾಡಬೇಕಾಗುತ್ತೆ. ಮೊದಲಿಗೆ ನಾವೇನು ಮಾಡಬೇಕು ಅಂದರೆ ಈ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ಇದಕ್ಕೆ ಒಗ್ಗರಣೆ ಕೊಡೋಣ. ಬನ್ನಿ, ಯಾವ ರೀತಿ ಪೌಡರ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನೋಡಿ, ನಾನು ಈ ಪದಾರ್ಥಗಳನ್ನ ಹುರ್ಕೊಳ್ಳೋದಕ್ಕೆ ಅಂತ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಎಲ್ಲ ಪದಾರ್ಥಗಳನ್ನು ಒಂದಾದ್ಮೇಲೆ ಒಂದು ಹಾಕ್ತಾ ನೀಟಾಗಿ ಹುರಿತಾ ಹೋಗೋಣ. ಮೊದಲಿಗೆ ನಾನು ತೊಗೊಂಡಿರೋಂಥ 2 ಸ್ಪೂನ್ ಕಡಲೆಬೇಳೆ ತೊಗೊಂಡು ಇದನ್ನು ಒಂದು 50% ಆಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಇದ್ರ ಜೊತೆಗೆ ಒಂದೊಂದೇ ಪದಾರ್ಥಗಳನ್ನ ಸೇರಿಸ್ತಾ ಬರೋಣ. ನೋಡಿ, ಈ ಕಡಲೆಬೇಳೆ ಒಂದು 50% ಆಗಬೇಕು. ಆ ಟೈಮಲ್ಲಿ ನಾವು ಉದ್ದಿನಬೇಳೆಯನ್ನು ತೊಗೊಂಡ್ರೆ 2 ಒಟ್ಟಿಗೆ ರೋಸ್ಟ್ ಆಗುತ್ತೆ. 2 ಒಟ್ಟಿಗೆ ಮಾಡ್ಕೊಳ್ತಾ ಬರೋಣ. ಇದನ್ನು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಒಂದು ಕಡೆ ಸೀದೋಗುತ್ತೆ, ಆಗ ಪೌಡರು ಕಪ್ಪಗಾಗ್ಬಿಡುತ್ತೆ. ಹಾಗಾಗಿ ಸೀದಿ ಇಲ್ದಿರ ಒಂದೇ ಹದವಾಗಿ ಹುರ್ಕೊಂಡು ಹೋಗಬೇಕು. ನೋಡಿ, ಈ ರೀತಿ ಒಟ್ಟಿಗೆ ಹುರ್ಕೊಳ್ಳೋಕೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆದರೆ ಒಂದೊಂದೇ ಐಟಮ್ನ ಒಂದೊಂದು ಸರಿ ಹುರಿದು ನಾವು ಪಕ್ಕಕ್ಕೆ ಇಟ್ಕೊಳ್ಬೋದು, ಇಲ್ಲಾಂದರೆ ಒಟ್ಟಿಗೆ ಹುರ್ಕೋತಾ ಹೋಗ್ಬೋದು. ನೋಡಿ, ಈಗ ತೊಗೊಂಡಿರೋ ಉದ್ದಿನಬೇಳೆ ಸ್ವಲ್ಪ ಮಟ್ಟಿಗೆ ಕೆಂಪಾಗಿದೆ. ಈ ಕೆಂಪಾಗಿರೋ ಟೈಮಲ್ಲೇ ನಾವು 1 ಸ್ಪೂನ್ ಜೀರಿಗೆನ ಸೇರಿಸ್ಕೊತೀನಿ. ಯಾಕೆಂದರೆ ಫೈನಲಿ ಎಲ್ಲ ಒಂದೇ ಹದವಾಗಿ ಆಗುತ್ತೆ. ಹೀಗೆ ಒಂದಾದ್ಮೇಲೆ ಒಂದು ಪದಾರ್ಥಗಳನ್ನ ಹಾಕ್ತಾ ಹೋಗಬೇಕಾಗುತ್ತೆ. ಈಗ ಇದ್ರ ಜೊತೆಗೆ ನಾನು ತೊಗೊಂಡಿರೋ ಸಾಸಿವೆ ಮತ್ತು ಮೆಂತ್ಯವನ್ನು ಸೇರಿಸ್ತಾ ಇದ್ದೀನಿ. ಮೆಣಸು, ಒಂದೊಂದೇ ಪದಾರ್ಥಗಳನ್ನ ಹಾಕಿ ಧನಿಯಾನ ನಾವು ಲಾಸ್ಟ್ ಹಾಕ್ಕೊಳ್ಬೇಕಾಗುತ್ತೆ. ಏಕೆಂದರೆ ಧನಿಯಾ ಜಾಸ್ತಿ ಹುರ್ಕೊಂಡ್ರೆ ಸ್ಮೆಲ್ಲು ಒಂಥರ ಕಪ್ಪಗೂ ಆಗ್ಬಿಡುತ್ತೆ, ಸ್ಮೆಲ್ಲು ಹೊರಟೋಗುತ್ತೆ. ಹಾಗಾಗಿ ಲಾಸ್ಟಲ್ಲಿ 1-2 ನಿಮಿಷ ಧನಿಯಾ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವೆಲ್ಲವನ್ನು ಒಂದೇ ಹದವಾಗಿ ಆಗ್ತಾ ಬರುತ್ತೆ. ಈ ಟೈಮಲ್ಲಿ ನಾನು ಧನಿಯನ್ನು ತೊಗೊಂಡು ಜಾಸ್ತಿ ಟೈಮ್ ಏನು ಮಾಡ್ಕೊಳ್ಳೋದು ಬೇಡ, 1 ನಿಮಿಷಗಳ ಕಾಲ ರೋಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಧನಿಯಾ ಈ ರೀತಿ ಸ್ಮೆಲ್ ಬಂದರೆ ಸಾಕಾಗುತ್ತೆ. ಈಗ ನಾನು ತೊಗೊಂಡಿರೋಂಥ ಬಿಳಿ ಎಳ್ಳನ್ನು ಕೂಡ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಆದಷ್ಟೇ ಬೇಗ 1 ನಿಮಿಷಕ್ಕೆ ಸಿಡಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ನೋಡಿ, ಎಳ್ಳೆಲ್ಲ ಚಿಟ್ಪಟ್ ಅಂತ ಸಿಡಿತಾ ಇದೆ. ಈಗ ನಾವು ತೊಗೊಂಡಿರೋಂಥ 1-2 ಸ್ಪೂನಷ್ಟು ಒಣ ಕೊಬ್ಬರಿ ಮತ್ತು ಕರಿಬೇವನ್ನು ಹಾಕ್ಕೊಂಡು 1 ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಎಲ್ಲ ಪದಾರ್ಥಗಳು ಒಂದೇ ಹದವಾಗಿದೆ, ಯಾವುದು ಸೀದೋಗಿಲ್ಲ, ಎಲ್ಲವೂ ಕರೆಕ್ಟಾಗಿದೆ. ಈಗ ಈ ಬಿಸಿ ಆರೋವರೆಗೂ ಇದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ. ಆಮೇಲೆ ನಾವು ಮೆಣಸಿನ್ಕಾಯಿನ ಹುರ್ಕೊಳ್ಳೋಣ. ಇದ್ರ ಜೊತೆಲಿ ಮೆಣಸಿನ್ಕಾಯಿ ಹಾಕೋದಕ್ಕೆ ಚೆನ್ನಾಗಾಗಲ್ಲ, ಅದನ್ನು ಸಪ್ರೇಟ್ ಹುರ್ಕೊಳ್ಳೋಣ. ನೋಡಿ, ಈಗ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಆರೋದಕ್ಕೆ ಬಿಡ್ತೀನಿ. ನೋಡಿ, ಈಗ ಇದೇ ಪ್ಯಾನ್ ಒಳಗಡೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೋತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಮಾತ್ರ ಸೇರಿಸೋಣ. 1 ಸ್ಪೂನ್ ತುದಿಲಿ 1/4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ಯಾಕೆಂದರೆ ಎಣ್ಣೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಅರ್ಧದಷ್ಟು ಆಗಿದೆ. ಈ ಟೈಮಲ್ಲಿ ನಾನು ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಳ್ತೀನಿ. ಫಸ್ಟೇ ಹಾಕಿದ್ರೆ ಅದು ಬೇಗ ಸೀದೋಗುತ್ತೆ, ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ. ಇನ್ನು 2 ನಿಮಿಷಗಳ ಕಾಲ ಹಿಂಗೆ ಹುರ್ಕೊಂಡಿಟ್ಕೊಂಡ್ರೆ ಈ ಪ್ಯಾನ್ ಬಿಸಿಗೆ ಅವೆಲ್ಲ ಕ್ರಿಸ್ಪಿಯಾಗುತ್ತೆ. ಈಗ ನಾವು ಆಫ್ ಮಾಡ್ಕೊಳ್ಳೋಣ.
ನೋಡಿ, ಈ ಮೆಣಸಿನ್ಕಾಯಿ, ಹುರಿದಿಟ್ಕೊಂಡಿರೋಂಥ ಬೇಳೆಕಾಳು ಎಲ್ಲವೂ ಫುಲ್ಲು ತಣ್ಣಗಾಗಬೇಕು. ಆಗ ಮಾತ್ರ ಪೌಡರ್ ನುಣ್ಣಗಾಗುತ್ತೆ. ಅದಕ್ಕೋಸ್ಕರ ಇವೆಲ್ಲ ತಣ್ಣಗಾಗೋವರೆಗೂ ಕಾಯೋಣ. ಆಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಈಗ ಎಲ್ಲವನ್ನು ಆರ್ಕೊಂಡ್ಮೇಲೆ ನಾನು ಮಿಕ್ಸಿಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ಅಲ್ಲಿಗೆ ಪುಳಿಯೋಗರೆ ಪೌಡರ್ ರೆಡಿಯಾಗಿದೆ. ನೋಡಿ, ಈ ರೀತಿ ಪೌಡರ್ನ ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ಘಮ ಘಮ ಅಂತಿರುತ್ತೆ. ಮತ್ತು ಈ ಪೌಡರ್ನ 2-3 ಸಾರಿಗೆ ನಾವು ಉಪಯೋಗಿಸ್ಕೊಂಡು ಪುಳಿಯೋಗರೆನ ಮಾಡ್ಬೋದು. ಬನ್ನಿ ಈಗ ಪುಳಿಯೋಗರೆ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾವೇನು ಮಾಡಬೇಕು ಅಂದರೆ, ನಾನು ತೊಗೊಂಡಿರೋ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇದೇ ಜಾರಲ್ಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ತುರ್ಕೋಬೋದು, ಬಟ್ ತುರಿಯೋದಕ್ಕಿಂತ ಈ ರೀತಿ ಗ್ರೈಂಡ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಇರುತ್ತೆ. ಹಾಗಾಗಿ ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ನಾನಿವಾಗ ಈ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಲಿರಲಿ, ತೀರಾ ತರಿಯಾಗೇನು ಬೇಡ. ಈ ಥರ ಪೀಸ್ಗಳೆಲ್ಲ ನುಣ್ಣಗಾಗಿರಲಿ. ಈಗ ಇದಕ್ಕೆ ಯಾವ ರೀತಿ ಒಗ್ಗರಣೆ ಮಾಡುತ್ತಾ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ನಾನು ಪುಳಿಯೋಗರೆಗೆ ಕಡಲೆ ಬೀಜನ ಫ್ರೈ ಮಾಡಿಟ್ಕೊತಾ ಇದ್ದೀನಿ. ಚಿಕ್ಕದೊಂದು ಬೌಲ್ ಇಟ್ಟಿದ್ದೀನಿ. ಅದರಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕಿ ಈ ಕಡಲೆ ಬೀಜನ ಅದರಲ್ಲಿ ಹಾಕ್ಕೋತಾ ಇದ್ದೀನಿ. ಕ್ರಿಸ್ಪಿ ಆಗೋವರೆಗೂ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ನೋಡಿ, ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತೆಗೆದಿಟ್ಕೊಳ್ಳೋಣ. ನೋಡಿ, ಈಗ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಅರ್ಧ ಬೌಲ್ನಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಈ ಎಣ್ಣೆ ಚೆನ್ನಾಗಿ ಕಾಯಲಿ. ನೋಡಿ, ಈಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಇದೇ ಟೈಮಲ್ಲಿ 1 ಸ್ಪೂನಷ್ಟು ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬ್ರೌನ್ ಕಲರ್ ಬರೋವರೆಗೂ ಇದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಉದ್ದಿನಬೇಳೆ, ಕಡಲೆಬೇಳೆ ಈ ಥರ ಗೋಲ್ಡನ್ ಬ್ರೌನ್ ಬರಬೇಕು. ಅಲ್ಲಿನವರೆಗೂ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರೋಂಥ ಮಾವಿನಕಾಯಿನ ಸಹ ಇದರಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಈ ಮಾವಿನಕಾಯಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಪುಳಿಯೋಗರೆ ಅಂದಮೇಲೆ ಸ್ವಲ್ಪ ನಾವು ಎಣ್ಣೆಯನ್ನು ಹೆಚ್ಚಿಗೆ ಹಾಕಿದ್ರೆ ಮಾತ್ರ ಇದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ನೋಡಿಕೊಂಡು ಎಣ್ಣೆಯನ್ನು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ. ಈ ಮಾವಿನಕಾಯನ್ನ ಈ ಎಣ್ಣೆ ಜೊತೆ 1-2 ನಿಮಿಷ ಫ್ರೈ ಆದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನೋಡಿ, ಈ ಟೈಮಲ್ಲಿ ನಾನು ತೊಗೊಂಡಿರೋಂಥ ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಪುಳಿಯೋಗರೆ ಪುಡಿಯನ್ನು ಸಹ ಈಗ ಸೇರಿಸ್ಕೊಳ್ಳೋಣ. ಒಂದು 4-5 ಸ್ಪೂನಷ್ಟು ಪುಳಿಯೋಗರೆ ಪೌಡರ್ ಇದಕ್ಕೆ ಬೇಕಾಗುತ್ತೆ. ಅಷ್ಟನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಎಣ್ಣೆ ಜೊತೆ ಒಳ್ಳೆಯದೊಂದು ಮಿಕ್ಸ್ ಕೊಡೋಣ. ಈ ಟೈಮಲ್ಲಿ ನಾನು ತೊಗೊಂಡಿರೋಂಥ ಬೆಲ್ಲವನ್ನು ಸಹ ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಬೆಲ್ಲ ಹಾಕ್ರಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಇದು ಎಣ್ಣೆ ಅಂಶ ಎಲ್ಲ ಮೇಲೆ ಬರೋವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ. ನೋಡಿ, ನೋಡ್ಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ. ಮತ್ತು ನಾನು ಕರಿಬೇವನ್ನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಏಕೆಂದರೆ ಎಣ್ಣೆನಲ್ಲಿ ಹಸಿ ಹಾಕಿದ್ರೆ ಸಿಡಿಯುತ್ತೆ. ಹಾಗಾಗಿ ಲಾಸ್ಟಲ್ಲಿ ಹಾಕಿ ಕುದಿಸ್ಕೊತಾ ಇದ್ದೀನಿ. ಈಗ ಎಣ್ಣೆ ಅಂಶ ಮೇಲೆ ಬರೋವರೆಗೂ ಇದನ್ನು ಕುದಿಸ್ಕೊಳ್ಳೋಣ. 1-2 ನಿಮಿಷ, 3 ನಿಮಿಷಕ್ಕೆ ಕುದಿಯುತ್ತೆ. ಈ ರೀತಿ ತಳ ಒತ್ತುದಿರ ತಿರುಗಿಸ್ತಾ ಬನ್ನಿ. ಇಲ್ಲಾಂದರೆ ದಪ್ಪ ತಳದ ಪ್ಯಾನ್ ಇಟ್ಕೊಳ್ಳಿ. ಇಲ್ಲಾಂದರೆ ತಳ ಹೊತ್ತು ಬಿಡುತ್ತೆ. ಈ ರೀತಿ ತಿರುಗಿಸ್ತಾ ಬಂದರೆ ನೋಡಿ, ಸೈಡಿಂದ ಆಗಲೇ ಎಣ್ಣೆ ಬಿಡೋದಕ್ಕೆ ಪ್ರಾರಂಭ ಆಗಿದೆ. ನೋಡ್ತಾ ಇದ್ದೀರಲ್ಲ, ಈ ಸೈಡಲ್ಲೆಲ್ಲ ಈ ರೀತಿ ಎಣ್ಣೆ ಮೇಲೆ ಬಂತು ಅಂದರೆ ಅಲ್ಲಿಗೆ ಗೊಜ್ಜು ಚೆನ್ನಾಗಿ ಕುದ್ದಿದೆ ಅಂತ. ಈ ರೀತಿ ಕುದಿಸಿಟ್ಕೊಂಡ್ರೆ ನಾವು ಈ ರೀತಿ ನಾವು ಕುದಿಸಿಟ್ಕೊಂಡ್ರೆ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು 15 ದಿನ ಬೇಕಾದರೂ ನಾವು ಈ ಗೊಜ್ಜನ್ನು ಇಟ್ಕೊಳ್ಬೋದು. ಇಲ್ಲಿಗೆ ಈ ಗೊಜ್ಜೆಲ್ಲ ಚೆನ್ನಾಗಿ ರೆಡಿಯಾಗಿದೆ. ಈಗ ನಾನು ಸ್ವಲ್ಪ ಹೊತ್ತು ಫ್ಲೇಮ್ನ ಆಫ್ ಮಾಡ್ಕೊತೀನಿ. ನೋಡಿ, ರೆಡಿಯಾಗಿದೆ. ನೋಡಿ, ಲಾಸ್ಟಲ್ಲಿ ನಾವು ಕರೆದಿಟ್ಕೊಂಡಿರೋಂಥ ಕಡಲೆ ಬೀಜನೂ ಸಹ
ಇದರಲ್ಲಿ ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಪುಳಿಯೋಗರೆ ಮಾಡೋದಕ್ಕೆ ಮೊದಲೇ ರೈಸ್ ಮಾಡಿ ಆರೋದಕ್ಕಿಟ್ಟಿದ್ದೆ. ಈಗ ಇದನ್ನು ಕೈಯಿಂದ ಮಿಕ್ಸ್ ಮಾಡಿದ್ರೇ ಚೆನ್ನಾಗಿರುತ್ತೆ, ಎಲ್ಲ ಕಡೆ ನೀಟಾಗಿ ಅಂಟುತ್ತೆ ಗೊಜ್ಜು. ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಬರೋಣ. ನೋಡ್ತಾ ಇದ್ದೀರಲ್ಲ, ಅದ್ಭುತ ರುಚಿಕರವಾದಂತಹ ಮಾವಿನಕಾಯಿ ಪುಳಿಯೋಗರೆ ಸವಿಯಲು ಸಿದ್ಧವಾಗಿದೆ. ನಿಜಕ್ಕೂ ಈ ಪುಳಿಯೋಗರೆ ತಿಂತಾಯಿದ್ರೆ ಉಪ್ಪು, ಹುಳಿ, ಖಾರ, ಸಿಹಿ ಜೊತೆಗೆ ಮಾವಿನಕಾಯಿ ಫ್ಲೇವರು ತುಂಬ ರುಚಿಕರವಾಗಿರುತ್ತೆ. ಹಾಗಾಗಿ ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗೆ ಒಮ್ಮೆ ಒಂದು ಸಾರಿ ಈ ವಿಧಾನದಲ್ಲಿ ಮಾಡಿ ನೋಡಿ, ತುಂಬ ರುಚಿ ಅದ್ಭುತವಾಗಿರುತ್ತೆ. ನೀವೆಲ್ಲರೂ ಕೂಡ ಇಷ್ಟಪಡ್ತೀರಾ. ಹಾಗಾಗಿ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.